ಅಂಕಗಣಿತದ ಸರಾಸರಿ. ಅಂಕಗಣಿತ ಅಂತ ಹೇಳಿದ್ರೆ ಅರಿಥ್ಮೆಟಿಕ್ ಅಂತ ಹೇಳ್ತೀವಿ. ಸರಾಸರಿ ಅನ್ನೋ ಪದ ನಾವು ಗಮನಿಸಿದಾಗ ನಾವ್ ಇದನ್ನ ದಿನನಿತ್ಯ ಜೀವನದಲ್ಲಿ ತುಂಬಾ ಸರಿ ಬಳಸ್ತಾ ಹೋಗ್ತೀವಿ. ಹೇಗ್ ಬಳಸ್ತಾ ಹೋಗ್ತೀವಿ? ಒಂದು ಉದಾಹರಣೆ ತಗೋತೀನಿ. ನಾನೇನ್ ಮಾಡ್ತೀನಿ, ಸೋಮವಾರ 5 ಗಂಟೆ ಓದ್ತೀನಿ, ಮಂಗಳವಾರ 4 ಅವರ್ ನಾನು ಓದ್ತೀನಿ, ಬುಧವಾರ ಏನ್ ಮಾಡ್ತೀನಿ ಮತ್ತೆ 5 ಅವರ್ ಓದ್ತೀನಿ, ಗುರುವಾರ ಮತ್ತೆ ಶುಕ್ರವಾರ 3 ಅವರ್ ನಾನು ಓದ್ತೀನಿ. ಒಟ್ಟು ಎಷ್ಟು ಅವರ್ ಓದಿದೀನಿ ಅಂತ ನೋಡಿದಾಗ 5 + 4 + 5 + 3 + 3 ಅಂದ್ರೆ 20 ಅವರ್ ಓದಿದ್ದೀನಿ. ಎಷ್ಟು ದಿನ? 5 ದಿನ ಸೇರಿ ನಾನು 20 ಅವರ್ ಓದಿದ್ದೀನಿ. ಹಾಗಾದ್ರೆ ಪ್ರತಿದಿನಾನು ಅಂದಾಜು ಅಂದ್ರೆ ಸರಾಸರಿ ನಾನು ಎಷ್ಟು ಗಂಟೆ ಓದಿದ್ದೀನಿ ಅಂತ ಬಂದ್ರೆ ಹೇಗೆ ಹೇಳೋದು? ಈಗ ನೋಡಿ, 5 1 5 4 20 ಅಂತ ಆಯ್ತು. ಈಗ ನಾನೇನ್ ಹೇಳ್ಬೋದು ಅಂತ ಹೇಳಿದ್ರೆ, ನಾನು ಪ್ರತಿದಿನ ಸರಾಸರಿ ನಾನು 4 ಗಂಟೆ ವಿದ್ಯಾಭ್ಯಾಸ ಮಾಡಿದೀನಿ ಅಂತ ಹೇಳಬಹುದು. ಅದೇ ರೀತಿ ಮತ್ತೊಂದು ಉದಾಹರಣೆ ಇಲ್ಲಿ ನೋಡ್ಬೋದು. ಸಚಿನ್ ಸರ್ ಫೋಟೋ ಇದೆ, ವಿರಾಟ್ ಸರ್ ಫೋಟೋ ಇದೆ. ಇವರಿಬ್ರು ಫೋಟೋ ನಾನು ಗೂಗಲ್ ಇಂದ ತಗೊಂಡಿದ್ದೀನಿ. ಏನ್ ಕೊಟ್ಟಿದ್ದಾರೆ ಇಲ್ಲಿ? ODI ಬ್ಯಾಟಿಂಗ್ ಸರಾಸರಿ ಅಂತ ಕೊಟ್ಟಿದ್ದಾರೆ. 44.8 ರನ್ಗಳು. ಒಟ್ಟು ರನ್ಗಳೆಷ್ಟು? 18,426. ಇದು ಸಚಿನ್ ಸರ್ದು. ವಿರಾಟ್ ಅವ್ರದ್ದು ಎಷ್ಟು ಅಂತ ಹೇಳಿದ್ರೆ 58.7. ಒಟ್ಟು ರನ್ಗಳೆಷ್ಟು ಅಂತ ಹೇಳಿದಾಗ 13,848 ಅಂತ ಆಯ್ತು. ಇಲ್ಲಿ ನಾವು ಬ್ಯಾಟಿಂಗ್ ಸರಾಸರಿ ಅಂತ ಕೊಟ್ಟಾಗ ನಾವೇನ್ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ಇವರು ಆಡಿರೋ ಅಷ್ಟು ಮ್ಯಾಚ್ ಗಳಲ್ಲಿ ಗಳಿಸಿರುವ ರನ್ನು ಮತ್ತೆ ಎಷ್ಟು ಮ್ಯಾಚ್ ಆಡಿರ್ತಾರೋ ಅಷ್ಟು ಮ್ಯಾಚ್ ನಾವು ಡಿವೈಡ್ ಮಾಡಿದಾಗ ಪ್ರತಿ ಮ್ಯಾಚ್ ನಲ್ಲೂ ಸರಾಸರಿ ಇವರು 58.7 ರನ್ಗಳನ್ನ ಗಳಿಸಿರ್ತಾರೆ ಅಂತ ಹೇಳಬಹುದು. ಸಚಿನ್ ಸರ್ 44.8 ರನ್ಗಳನ್ನ ಗಳಿಸಿರ್ತಾರೆ ಅಂತ ಹೇಳ್ಬೋದು. ಅಂಕಗಣಿತದ ಸರಾಸರಿನಲ್ಲಿ ನಾವೊಂದು ಪ್ರಶ್ನೆ, ಏನ್ ಆ ಪ್ರಶ್ನೆ ಅಂತ ಹೇಳಿದಾಗ ಇಲ್ಲೊಂದು ಟೇಬಲ್, ಇಲ್ಲಿ ಇಂಗ್ಲಿಷ್, ಗಣಿತ, ಇತಿಹಾಸ 3 ಸಬ್ಜೆಕ್ಟ್ ಗಳಿದಾವೆ. ಮತ್ತೆ ಇದಕ್ಕೆ ಸರಾಸರಿ ನಾವು ಕಂಡುಹಿಡಿಯಬೇಕು. ಇಲ್ಲಿ ಭೇದ ಅಂತ ವಿದ್ಯಾರ್ಥಿ ಸೆಮಿಸ್ಟರ್ 1 ಮತ್ತೆ ಸೆಮಿಸ್ಟರ್ 2 ನಲ್ಲಿ ಗಳಿಸಿರುವ ಅಂಕಗಳನ್ನ ತಗೊಳ್ಳೋಣ. ಸೆಮಿಸ್ಟರ್ 1ರಲ್ಲಿ ಎಷ್ಟು ಗಳಿಸ್ತಾರೆ ಇಂಗ್ಲಿಷ್ ಅಲ್ಲಿ ಅಂತ ಹೇಳಿದಾಗ 65, 100ಕ್ಕೆ 65 ಗಳಿಸ್ತಾರೆ. ಗಣಿತದಲ್ಲಿ 100ಕ್ಕೆ 72, ಇತಿಹಾಸದಲ್ಲಿ 100ಕ್ಕೆ 57. ಈಗ ಈ ವಿದ್ಯಾರ್ಥಿ ಗಳಿಸಿರುವ ಸರಾಸರಿ ಅಂಕಗಳೆಷ್ಟು ಅಂತ ಹೇಳಿದಾಗ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ 65 + 72 + 57 ಡಿವೈಡೆಡ್ ಬೈ 3. ಇವರು ತೆಗೆದಿರೋ ಒಟ್ಟು ಮಾರ್ಕ್ಸ್ ಗಳು, ಅದನ್ನ ನಾನು ಒಟ್ಟು ವಿಷಯಗಳಿಂದ ಭಾಗಿಸ್ತಾ ಇದ್ದೀನಿ. ಎಷ್ಟು ಬರುತ್ತೆ? 65 ಜೊತೆ 72 ಕೂಡಿ ಅದರ ಜೊತೆ 57ನ ಕೂಡಿದಾಗ ನನಗೆ 194/3. 194 ಮಾರ್ಕ್ಸ್ ಗಳಿಸಿರ್ತಾರೆ 300ಕ್ಕೆ. ಹಾಗಾದ್ರೆ ವೇದ ಅನ್ನೋರು ಪ್ರತಿ ವಿಷಯದಲ್ಲೂ ಸರಾಸರಿ ಎಷ್ಟು ಅಂಕ ಗಳಿಸಿರ್ತಾರೆ ಅಂತ ಹೇಳಿದ್ರೆ 64.66 ಅಂಕಗಳನ್ನ ಗಳಿಸಿರ್ತಾರೆ ಅಂತ ಹೇಳಿದ್ರೆ ಇವರು ಮೊದಲನೇ ಸೆಮಿಸ್ಟರ್ ಅಲ್ಲಿ 64.66 ಅಂಕಗಳನ್ನ ಸರಾಸರಿಯಾಗಿ ಗಳಿಸಿರ್ತಾರೆ. ಏನಪ್ಪಾ ಇದಕ್ಕೆ ಫಾರ್ಮುಲಾ ಈ ಪ್ರಶ್ನೆಗೆ ಅಂತ ಹೇಳಿದ್ರೆ ಒಟ್ಟು ಅಂಕಗಳು ಡಿವೈಡೆಡ್ ಬೈ ಒಟ್ಟು ವಿಷಯಗಳು ಅಂತ ಆಯ್ತು. ಹಾಗಾದ್ರೆ ನಿಮ್ಗೊಂದು ಪ್ರಶ್ನೆ, ಏನ್ ಆ ಪ್ರಶ್ನೆ ಅಂತ ಹೇಳಿದ್ರೆ, ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಇಂಗ್ಲಿಷ್ ಅಲ್ಲಿ 73 ಅಂಕ, ಗಣಿತದಲ್ಲಿ 75 ಅಂಕ, ಇತಿಹಾಸದಲ್ಲಿ 40 ಅಂಕಗಳನ್ನ ಗಳಿಸಿರ್ತಾರೆ. ಇವ್ರು ಗಳಿಸಿರ್ತಕ್ಕಂಥ ಸೆಕೆಂಡ್ ಸೆಮ್ ನ ಸರಾಸರಿ ಅಂಕಗಳು ಮತ್ತೆ ಯಾವ ಸೆಮಿಸ್ಟರ್ ನ ಸರಾಸರಿ ಅನ್ನೋ ಜಾಸ್ತಿ ಇರುತ್ತೆ ಅಂತ ಸಾಲ್ವ್ ಮಾಡಿ ಉತ್ತರನ ಕಾಮೆಂಟ್ ಮಾಡಿ.